ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಶ್ವೇತಾ ಚಾನಲ್ಗೆ ಸ್ವಾಗತ. ಇವತ್ತು ಸೂಪರಾಗಿರೋ ಮಿಕ್ಸ್ ತರಕಾರಿ ಅವರೆಕಾಳು ಸಾಂಬಾರು ತುಂಬ ರುಚಿಯಾಗಿರೋ ಸಾಂಬಾರು ಮಾಡ್ತಾಯಿದ್ದೀನಿ. ಬನ್ನಿ ಫ್ರೆಂಡ್ಸ್, ಹಾಗಾದರೆ ಈ ಸಾಂಬಾರು ಹೇಗೆ ಮಾಡೋದು ನೋಡ್ಕೊಂಬರೋಣ. ಫಸ್ಟಿಗೆ ನಾನು ಅರ್ಧ kg ಅವರೆಕಾಯಿ ತಗೊಂಡಿದ್ದೀನಿ. ಬಿಡಿಸಿಟ್ಕೊಂಡು ಇಷ್ಟು ಕಾಳು ಸಿಕ್ಕಿದೆ ನನಗೆ. ಸೊಗಡಿನ ಅವರೆಕಾಯಿ ತುಂಬ ರುಚಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ತಗೊಂಡಿರೋ ತರಕಾರಿ 150 ಗ್ರಾಮ್ ಆಗೋಷ್ಟು ಬೀನ್ಸ್ ತೊಗೊಂಡಿನಿ, ಒಂದೇ ಒಂದು ಗೆಡ್ಡೆಕೋಸು, ಎರಡು ಮೀಡಿಯಮ್ ಸೈಜ್ ಬದನೆಕಾಯಿ, ಒಂದು ಆಲೂಗೆಡ್ಡೆ ತೊಗೊಂಡಿನಿ, ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಇಷ್ಟನ್ನು ಸಹ ವಾಶ್ ಮಾಡಿ ಹೆಚ್ಚಿಟ್ಕೊಂಡಿದ್ದೀನಿ. ಫಸ್ಟಿಗೆ ನಾನು ಪಾತ್ರೆಯಲ್ಲಿ ಬಿಸಿಗೆ ಇಟ್ಟಿದ್ದೆ ನೀರು. ಇದಕ್ಕೆ ನಾನು ಅವರೆಕಾಳು ಹಾಕ್ತಾಯಿದ್ದೀನಿ. ಸರಿ ತೊಳೆದಿಟ್ಕೊಂಡಿರೋ ಅವರೆಕಾಳು ಮಿಕ್ಸ್ ತರಕಾರಿನೂ ಸಹ ಹಾಕ್ತಾಯಿದ್ದೀನಿ. ಈ ಥರ ಮಾಡೋದ್ರಿಂದ ಸಾಂಬಾರು ತುಂಬ ರುಚಿಯಾಗಿರುತ್ತೆ. ನಾನು ಹುಣಸೆಕಾಯಿ ಹಾಕ್ತಾಯಿದ್ದೀನಿ. ನಾನು ಟೊಮೊಟೊ ಬಳಸ್ತೇನೆ. ನಾನು ಹುಣಸೆಕಾಯಿಯಲ್ಲಿ ಸಾಂಬಾರು ಮಾಡ್ತಾಯಿದ್ದೀನಿ. ಹುಣಸೆಕಾಯಿ ಹಾಕಿ ಮಾಡೋದ್ರಿಂದ ಸಾಂಬಾರು ತುಂಬ ರುಚಿಯಾಗಿರುತ್ತೆ. ನಾನು ರುಚಿ ತಕ್ಕಷ್ಟು ಉಪ್ಪು ಹಾಕಿದ್ದೆ. ಒಂದು 10 ಎಸಳು ಬೆಳ್ಳುಳ್ಳಿ, 1 ಇಂಚು ಶುಂಠಿ, ಒಂದು ಮೀಡಿಯಮ್ ಸೈಜ್ ಈರುಳ್ಳಿ, ಖಾರಕ್ಕೆ ಅನುಗುಣವಾಗಿ ಹಸಿಮೆಣಸು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕೊಬ್ಬರಿ, ಧನಿಯಾ ಪುಡಿ, ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡಿನಿ. ಇಷ್ಟನ್ನು ಸಹ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿನಿ. ಇದಕ್ಕೇನೆ ನಾನು ಧನಿಯಾ ಪುಡಿ, ಅರಿಶಿನ ಪುಡಿನೂ ಸಹ ಹಾಕಿ, ಕೊತ್ತಂಬರಿ ಸೊಪ್ಪನ್ನು ಹಾಕಿ, ಬೇಕಾಗುವಷ್ಟು ನೀರು ಹಾಕಿ ನೈಸಾಗಿ ರುಬ್ಕೊಂಬರಬೇಕು. ಖಂಡಿತವಾಗ್ಲೂ ನೀವು ಈ ರೆಸಿಪಿನ ಖಂಡಿತವಾಗ್ಲೂ ಈ ಚಳಿಗಾಲದಲ್ಲಿ ಸೊಗಡಿರೋ ಅವರೆಕಾಯಲ್ಲಿ ಖಂಡಿತ ಟ್ರೈ ಮಾಡಿ. ತುಂಬಾ ಚೆನ್ನಾಗಿರುತ್ತೆ. ಹುಣಸೆಕಾಯಿ ಬೆಂದಿದೆ, ನಾನು ಬೌಲಲ್ಲಿ ತಗೊಂಡಿದ್ದೀನಿ. ತರಕಾರಿನೂ ಸಹ ಅವರೆಕಾಳು ಎಲ್ಲ ಬೆಂದು ಇದೆ. ಇದಕ್ಕೆ ನಾನು ರುಬ್ಬಿರೋ ಮಸಾಲನೂ ಸಹ ಹಾಕ್ತಾಯಿದ್ದೀನಿ. ಒಳ್ಳೆ ಪರಿಮಳನೂ ಕೂಡ ಬರ್ತಾಯಿದೆ. ನಾನು ಲಾಸ್ಟಲ್ಲಿ ಒಗ್ಗರಣೆ ಕೊಡ್ತಾ ಇರೋದು ಸಾಂಬಾರಿಗೆ. ನೀವು ಬೇಕಿದ್ರೆ ನೀವು ಫಸ್ಟಿಗೆ ನೀವು ಒಗ್ಗರಣೆ ಕೊಟ್ಕೋಬೋದು. ನಾನು ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ. ನಾನು ತರಕಾರಿ ಬೀಸಿದ ನೀರಲ್ಲೇ ಹಾಕ್ತಾಯಿರೋದು. ನಾನು ಹುಣಸೆಕಾಯಿ ಕಿವುಚಿಟ್ಕೊಂಡಿರೋ ನೀರನ್ನು ಸಹ ಹಾಕ್ತಾಯಿದ್ದೀನಿ. ನಿಮಗೆ ತಿಕ್ನೆಸ್ ನಿಮಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ಳಿ ಸಾಂಬಾರು. ಇತ್ಲಾಗೆ ತಿಳುನೂ ಅಲ್ಲ, ಇತ್ಲ ದಪ್ಪನೂ ಅಲ್ಲ. ನಾನು ರೈಸು ಮುದ್ದೆ ಜೊತೆ ಮಾಡ್ತಾ ಇರೋದ್ರಿಂದ ನಾನು ಇಷ್ಟು ತಿಳುವಾಗಿ ದಪ್ಪಗೂ ಅಲ್ಲ, ಒಂದು ಮೀಡಿಯಮ್ ಹದದಲ್ಲಿ ಮಾಡ್ತಾಯಿದ್ದೀನಿ. ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಕುದಿಬೇಕು, ಒಂದು 5ರಿಂದ 6 ನಿಮಿಷ ಕುದಿಬೇಕು. ಆಲ್ರೆಡಿ ನಾನು ಫಸ್ಟಿಗೆ ಒಗ್ಗರಣೆ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ ಒಂದು 5 ಎಸಳು, ಒಂದು ಸ್ವಲ್ಪ ಕರಿಬೇವು, ಸಾಸಿವೆ ಇಷ್ಟನ್ನು ಸಹ ಒಗ್ಗರಣೆ ಮಾಡ್ಕೊಂಡಿದ್ದೆ. ನಾನು ಫೈನಲಾಗಿ ಒಗ್ಗರಣೆ ಹಾಕ್ತಾಯಿದ್ದೀನಿ ಸಾಂಬಾರಿಗೆ. ತುಂಬ ರುಚಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಫೈನಲಾಗಿ ಒಗ್ಗರಣೆ ಹಾಕೋದ್ರಿಂದ ಬೆಳ್ಳುಳ್ಳಿ ಘಮ ಒಳ್ಳೆ ಚೆನ್ನಾಗಿ ಬರುತ್ತೆ. ನಾನು ಮುದ್ದೆ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.